ತುಂಬ ನಿಯತ್ತಾಗಿ ಪ್ರೀತಿ ಮಾಡ್ತಾ ಇರ್ತೀರಾ ನೀವು, ಬಟ್ ಆ ಪ್ರೀತಿಗೆ ಬೆಲೆನೇ ಸಿಗ್ತಾ ಇರಲ್ಲ. ನಿಮಗೆ ಸಿಗೋದು ಒಂದೇನೆ ಕಣ್ಣೀರು. ಸೊ ಹಾಗಿರ್ಬೇಕಾದ್ರೆ ಏನು ಮಾಡ್ಬೇಕು ಆ ಪ್ರೀತಿನಲ್ಲಿ? ಆ ರಿಲೇಶನ್‌ಶಿಪ್ಪಲ್ಲಿ ನಾನು ಹೆಂಗೆ ಇರಬೇಕಾಗತ್ತೆ ಅಂತ ನಿಮಗೆ ಕನ್‌ಫ್ಯೂಷನ್ಸ್ ಇರುತ್ತಲ್ವಾ? ಇವತ್ತಿನ ವಿಡಿಯೋದಲ್ಲಿ ಹೇಗಿರಬೇಕು ಅನ್ನೋದನ್ನೇ ನಾನಿಲ್ಲಿ ನಿಮಗೆ 3 ಮೇಜರ್ ಟಿಪ್ಸ್‌ನ ಹೇಳ್ತಾ ಹೋಗ್ತೀನಿ. ಬಟ್ ಅದನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ, ಅದನ್ನ ಕ್ಯಾರಿ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಸಿಗತ್ತೆ ಅಂತ ಹೇಳ್ತಾ, ಆ್ಯಂಡ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದೊಂದೇ ಕೇಳ್ಕೊಳ್ಳೋದು. ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಬಟ್ ವಿಡಿಯೋ ಕೊನೆ ತನಕ ನೋಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್‌ಶಿಪ್ ವಿಚಾರ, ಕೆರಿಯರ್ ವಿಚಾರ ಅಂತ ಹೇಳಿದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿ, ಬಟ್ ಚಾರ್ಜಸ್ ಇರುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ವ್ಯಾಲ್ಯೂನ ಅಳೆಯಿರಿ. ನೀವು ಯಾರಿಗೆ ಪ್ರೀತಿ ಮಾಡಿ, ನೋ ಪ್ರಾಬ್ಲಮ್. ಬಟ್ ನಿಮ್ಮ ವ್ಯಾಲ್ಯೂಸ್ ನಿಮಗೆ ಗೊತ್ತಿರಬೇಕಾಗತ್ತೆ. ನಾನು ಅದೇ ಹೇಳ್ತಿರೋದು. ಅಂದರೆ ನಿಮ್ಮ ಸ್ವಾಭಿಮಾನನ ಗೌರವಿಸಿಲ್ಲ ಅಂದರೆ ಅವರು ಪ್ರೀತಿ ಮಾಡ್ಬೇಕಾದ್ರೆ ನಿಮ್ಮ ಸ್ವಾಭಿಮಾನಕ್ಕೂ ಒಂದು ಗೌರವ ಇದೆ ಅನ್ನೋದನ್ನ ಅವ್ರು ತಿಳ್ಕೊಬೇಕಾಗತ್ತೆ. ಎಷ್ಟೋ ಜನ ಏನಂತ ಹೇಳಿದ್ರೆ ಸ್ವಾಭಿಮಾನಕ್ಕೆ ಗೌರವ ಇದೆ ಅನ್ನೋದನ್ನ ಮರೆತು ಬಿಟ್ಟು ಹೇಗೇಗೋ ಆಡ್ತಾರೆ, ಹೇಗೇಗೋ ನಡ್ಕೊಳ್ತಾರೆ. ಒಂದು ನಯ ಕಾಸಿನ ಬೆಲೆ ಕೂಡ ಕೊಡ್ತಾ ಇರಲ್ಲ ಆ ವ್ಯಕ್ತಿತ್ವಕ್ಕೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಗೌರವಿಸೋ ಹಾಗೆ ಮಾಡಿ. ಅಂದರೆ ಅವ್ರು ಗೌರವ ಕೊಟ್ಟಿಲ್ಲ ಅಂದರೆ ಗೌರವ ಕೊಡೋ ಥರ ಮಾಡ್ಬೇಕು ನೀವು. ಗೌರವ ಕೊಡೋ ಥರ ಅಂತ ಹೇಳಿದ್ರೆ ನೀವು ಅತಿಯಾಗಿ ಎಲ್ಲದಕ್ಕೂ ಈಗ ತಪ್ಪು ಮಾಡಿಲ್ಲ ಅಂದ್ರೆ ಸಾರಿ ಕೇಳೋದು, ಆ್ಯಂಡ್ ದೆನ್ ಅತಿಯಾಗಿ ಅವೈಲೇಬಲ್ ಆಗ್ಬಿಡೋದು. ಅವ್ರು ಹೇಗೆ ನಡ್ಕೊಳ್ತಾರೆ ನೋಡಿ ಅವ್ರಿಗೆ ಅರ್ಥ ಮಾಡಿಸಿ, ಆ್ಯಂಡ್ ಅವ್ರು ಹೇಗಿದ್ದಾರೆ ನೀವು ಹಾಗಿರೋಕೆ ಟ್ರೈ ಮಾಡಿ. ಹಾಗಿರೋಕಂತ ಹೇಳಿದ್ರೆ ಅವ್ರು ಬೆಂಡ್ ಆಗಬೇಕು ಫೈನಲಿ ಪ್ರೀತಿಯಿಂದ. ಇದನ್ನು ಪ್ಲಾನ್ ಮಾಡಿ. ನೆಕ್ಸ್ಟು ಲೈಕ್ ಇಲ್ಲ ಅಂದರೆ ಅಲ್ಲಿಂದ ಆಚೆ ಬರೋಕ್ಕೆ ಟ್ರೈ ಮಾಡಿ. ನಿಮ್ಮ ವ್ಯಾಲ್ಯೂಸ್ ಫೈನಲಿ ಅವ್ರಿಗೆ ಗೊತ್ತು ಮಾಡ್ಕೋಬೇಕು. ಅಂದಾಗ ಮಾತ್ರ ನಿಮ್ಮ ಪ್ರೀತಿಗೆ ಬೆಲೆ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಗತಿ ಇಲ್ದಂಗೆ ನನ್ನ ಜೊತೆಗಿದ್ದಾನೆ, ಎಲ್ಲೂ ಬಿಟ್ಟು ಹೋಗಲ್ಲ, ಈ ಥಾಟ್ ಅವರಲ್ಲಿ ಬರೋಕ್ಕೆ ಶುರು ಆಗುತ್ತೆ. ಅವರಲ್ಲಿ ಈ ಥರ ಥಾಟ್ ಬಂತು ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿ ನೋಡೋಣ? ನಿಮ್ಗೆ ವ್ಯಾಲ್ಯೂ ಕೊಡಲ್ಲ. ನಾಯಿ ಥರ ಬಿದ್ದಿರಲಿ ಇದು, ಈ ಒಂದು ಮನಸ್ಥಿತಿ ಬರೋಕ್ಕೆ ಶುರು ಆಗುತ್ತೆ. ಎಸಾನು. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ನೇರವಾಗಿ ಮಾತಾಡಿ. ನೀವು ನೇರವಾಗಿ ಮಾತಾಡೋದನ್ನು ಸ್ಟಾರ್ಟ್ ಮಾಡ್ಬೇಕು. ಏನಂತ ಅಂತ ಹೇಳಿದ್ರೆ, ಯಾವ ಕಾರಣಕ್ಕೆ ವ್ಯಾಲ್ಯೂ ಕೊಡ್ತಿಲ್ಲ ಅಂತ. ಯಾವ ಕಾರಣಕ್ಕೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಆಮೇಲೆ ಕಾರಣ ತಿಳಿದ ಮೇಲೆ ಉಳಿಯೋದು ಅಥವಾ ಡ್ರಾಪ್ ಮಾಡೋದು ಅದನ್ನು ಕೂಡ ಕ್ಲಾರಿಫೈ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೆ ಅಂತ ತಿಳ್ಕೊಳ್ಳಿ. ಕಾರಣ 100% ರೈಟ್ ಆಗಿದ್ರೆ ಇನ್ನೂ ಅವರೊಟ್ಟಿಗಿರಿ. ಓಕೆ, ಬಟ್ ಅವ್ರು ಕೊಡೋ ಕಾರಣ ಕ್ಲಾರಿಟಿ ಇಲ್ದಿರ ಜಸ್ಟ್ ಆ ಕ್ಷಣಕ್ಕೆ ಮಾತ್ರ ನಿಮ್ಮನ್ನು ಕನ್ವಿನ್ಸ್ ಮಾಡಿ, ನಿಮ್ಗೆ ಕನ್ಫ್ಯೂಸ್ ಮಾಡ್ತಾ ಇದ್ರೆ ಅವರು ಆ ರಿಲೇಶನ್ಶಿಪ್ಪನ್ನು ಡ್ರಾಪ್ ಮಾಡಿ ಅಲ್ಲಿಗೆ. ಯಾಕಂದರೆ ದಿನ ಕಿತ್ತಾಡ್ಕೊಂಡು ಕಿರಿಕಿರಿ ಮಾಡಿಕೊಂಡು ಹಾಗೆ ಕಳೆಯೋದ್ರಲ್ಲಿ ಅರ್ಥ ಇಲ್ಲ ನನ್ನ ಪ್ರಕಾರ. ನಿಮಗೂ ನೆಮ್ಮದಿ ಇರಲ್ಲ, ಅವ್ರಿಗೂ ನೆಮ್ಮದಿ ಇರಲ್ಲ. ಫೈನಲಿ ನಾವು ಬದುಕೋದು ಭಾಳ ಕಡಿಮೆ, ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಬೇಕಾಗತ್ತೆ, ರೈಟ್? ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನೆಮ್ಮದಿ ಅನ್ನೋದು ಸಿಗಲಿ ಮನುಷ್ಯನಿಗೆ ಅಂತ ಹೇಳ್ತಾ, ಸೊ ಇದನ್ನು ತುಂಬ ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದರೂ ಕೂಡ ನಾನು ಹೇಳೋದೇನಂತ ಹೇಳಿದ್ರೆ, ಅವರು ನಿಮಗೆ ಒಂದು ಕ್ಲಾರಿಟಿ ಆಫ್ ವೇನಲ್ಲಿ ಮಾತಾಡಬೇಕು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು, ಆ್ಯಂಡ್ ನಿಮ್ಮ ಸ್ವಾಭಿಮಾನಕ್ಕೆ ಗೌರವ ಕೊಡಬೇಕು. ಆವಾಗ ಆ ರಿಲೇಷನ್ಶಿಪ್ ಉಳಿಯೋಕ್ಕೆ ಸಾಧ್ಯ. ಬಟ್ ಎಷ್ಟೋ ಜನ ಅದನ್ನು ಮಾಡ್ತಿಲ್ಲ. ಆ್ಯಂಡ್ ಫೈನಲ್ ಪಾಯಿಂಟ್ ಏನಂತ ಹೇಳಿದ್ರೆ, ಅಗತ್ಯ ಅನಿಸಿದ್ರೆ ಬಿಟ್ಬಿಡಿ, ಬಲವಂತ ಬೇಡ. ಅವ್ರು ಬಿಟ್ಟರೆ ಜಗತ್ತೇ ಇರಲ್ವೇನೋ, ಆ ಥರದ್ದು ಒಳ್ಳೆ ವ್ಯಕ್ತಿ ಸಿಗಲ್ವೇನೋ ನನ್ನ ಲೈಫಲ್ಲಿ. ಸ್ನೇಹಿತರೆ, ನನ್ನ ಮಾತು ಕೇಳಿ. ಪ್ರತಿ ಆರಂಭಕ್ಕೂ ಒಂದು ಅಂತ್ಯ ಅನ್ನೋದಿರುತ್ತೆ, ಪ್ರತಿ ಅಂತ್ಯಕ್ಕೂ ಒಂದು ಆರಂಭ ಅನ್ನೋದಿರುತ್ತೆ ಅಂತ ಎಷ್ಟು ಸತ್ಯ ನಂಬ್ತಿರೋ ಹಾಗೇನೆ ನಿಮ್ಮ ಲೈಫಲ್ಲಿ ಪ್ರತಿ ಕಷ್ಟಕ್ಕೂ ಒಂದು ಸುಖ ಇರುತ್ತೆ, ಒಂದು ಸುಖಕ್ಕೂ ಒಂದು ಕಷ್ಟ ಅನ್ನೋದು ಭಗವಂತ ಇರುತ್ತೆ. ಯಾವುದು ಲೈಫಲ್ಲಿ ಯಾವುದು ಒಂದು ಪಾಯಿಂಟಲ್ಲಿ ನೀವು ಫೇಸಲ್ಲಿ ಅನುಭವಿಸ್ತಾ ಇದ್ದೀರಿ ಪೇನು ಅಥವಾ ಸುಖ ಅಂತ ಹೇಳಿದ್ರೆ, ಇದು ಯಾವುದು ಪರ್ಮನೆಂಟ್ ಅಲ್ಲ ಲೈಫಲ್ಲಿ. ಓಕೆ, ಆ್ಯಂಡ್ ಈ ವ್ಯಕ್ತಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಲೈಫೇ ಮುಗಿದೋಯ್ತು ಅಂದ್ಕೊಳ್ಬೇಡಿ. ಇದಕ್ಕಿಂತ ತುಂಬ ಒಳ್ಳೆ ವ್ಯಕ್ತಿನೂ ಸಿಗ್ಬೋದು ನಿಮ್ಮ ಲೈಫಲ್ಲಿ, ಅಥವಾ ಇದಕ್ಕಿಂತ ವರ್ಸ್ಟು ಸಿಗ್ಬೋದು. ಬಟ್ ಬರುವಂಥ ಪ್ರತಿಯೊಂದು ಫೇಸ್ನು ಕೂಡ ನಾವು ಅದನ್ನು ಫೀಲ್ ಮಾಡ್ತಾ, ಅದರಿಂದ ಪಾಠಗಳನ್ನು ಕಲಿತಾ ಮುಂದೆ ನಮ್ಮ ಲೈಫಲ್ಲಿ ನಾವು ಸಾಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಸ್ನೇಹಿತರೆ, ಯಾರೆಲ್ಲ ನೋಡ್ತಿದ್ದೀರಿ ನನ್ನ ಸಬ್ಸ್ಕ್ರೈಬರ್, ಅವರಿಗೆ ನನ್ನ ಕಿವಿ ಮಾತು ಏನಂತ ಹೇಳಿದ್ರೆ, ಲೈಫಲ್ಲಿ ಏನೇ ಬರಲಿ ಎಲ್ಲದಕ್ಕೂ ಫೇಸ್ ಮಾಡೋಕ್ಕೆ ರೆಡಿ ಇದ್ದಾಗಲೇ ಬದುಕು ಫುಲ್ಫಿಲ್ ಅನ್ಸೋಕ್ಕೆ ಸಾಧ್ಯ. ಆ್ಯಂಡ್ ನಾವು ಬದುಕಲ್ಲಿ ಪ್ರತಿ ಸೆಕೆಂಡಲ್ಲೂ ಪಾಠ ಕಲಿತೀವಿ. ಆ ಪಾಠದಿಂದ ಬದುಕನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಾ ಲೈಫಲ್ಲಿ ನಾವು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಈ 3 ಪಾಯಿಂಟು ನಿಮ್ಮ ಪ್ರೀತಿನಲ್ಲಿ ನಿಮಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಹಾಗೆ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಈ ಒಂದು ವಿಡಿಯೋ ಹೇಗನ್ನಿಸ್ತು, ಹೇಗಿತ್ತು ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ 2 ಮಾತುಗಳಲ್ಲಿ ಹೇಳಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ, ವಾಟ್ಸಪ್ ಚಾನಲಲ್ಲಿ ಯಾರೆಲ್ಲ ನೀವು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ. ಜೈ ಮೋಟಿವೇಶನಲ್ ಸ್ಪೀಕರ್ ಅಂತ ವಾಟ್ಸಪ್ ಚಾನಲ್ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಜೈ ಕಾರ್ಪೊರೇಟ್ ಕೋಚ್ ಅಂತ ಇನ್ನೊಂದು ಹೊಸ ಚಾನಲ್ ಇದೆ, ಸೊ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.